9ನೇ ತರಗತಿ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟ್ 2 3 ಕ್ವೆಶನ್ಸ್ ಹಾಗೆ ಗ್ರೇಟ್ಫುಲ್ನೆಸ್ ಸಂಬಂಧಪಟ್ಟ ಮೇಲೆ ಘಟಕ ಪರೀಕ್ಷೆ 2 ಇದೆ. ಇದರ ಪ್ರಶ್ನೆ ಪತ್ರಿಕೆ ವಿಷಯ ಇಂಗ್ಲೀಷ್ ಸಂಬಂಧಪಟ್ಟಂಥ ಕೀ ಉತ್ತರ ಸಹ ನೋಡೋಣ. 20 ಮಾರ್ಕ್ಸ್ಗೆ ಇರುತ್ತೆ. ಸೊ ಇಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತಿದೆ. ಚಾಯ್ಸ್ ಅಲ್ಲಿ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತೆ. ದ ಹರ್ಮಿಟ್ ಲಿಸೆಂಟೆಡ್ ಟು ಕಿಂಗ್ ಅಂತಿದೆ. ನೀವು ಕ್ವಶನ್ ಟ್ಯಾಗನ್ನು ಮಾಡಿ ಬರಬೇಕು. ಸರಿಯಾದ ಉತ್ತರ ಡಸಂಟ್ ಹಿ ಆಗಿರುತ್ತೆ. ಇನ್ನು 2ನೇ ಸರಿಯಾದ ಉತ್ತರ ಚಾಯ್ಸ್ ದ ಕರೆಕ್ಟ್ ಇಂಫಿನಿಟಿವ್ ಅಂತಿದೆ. ನೀವು ಇಲ್ಲಿ ಇಂಫಿನಿಟಿವ್ನ ಕಂಡುಹಿಡಬೇಕಾಗತ್ತೆ. ಸೊ ಇಂಫಿನಿಟಿವ್ ಯಾವ ರೀತಿ ಇದೆ ನೋಡಿ, ಅಲ್ಲಿ ಆಪ್ಷನ್ಸ್ ಹೇಗಿರುತ್ತೆ, ಟು ಯು ಕಮ್ ಅಂತಿದೆ ನೋಡಿ. ಆಪ್ಷನ್ಸ್ ಸಂಬಂಧಪಟ್ಟಂಥ ನೋಡ್ಕೋಬೇಕು. ಅಲ್ಲಿ ನಿಮಗೆ ಸರಿಯಾದ ಉತ್ತರ ಗೊತ್ತಾಗತ್ತೆ. ಸೊ ಇನ್ನು ಚಾಯ್ಸ್ ದ ಕರೆಕ್ಟ್ ಕೊಲಿಕ್ಯೂಟಿವ್ ವರ್ಡ್ ಕಂಡುಹಿಡಬೇಕು ಅಂತ ಸರಿಯಾದ ಉತ್ತರ. ಸ್ವಿಮ್ಮಿಂಗ್ ಪೂಲ್ ಅನ್ನೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನು ಚಾಯ್ಸ್ ದ ಕರೆಕ್ಟ್ ವರ್ಡನ್ನು ಇಲ್ಲಿ ನಾವು ಚಾಯ್ಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ಸಿಂಪಲ್ ಅಂತಿದೆ. ಸೊ ಲೀಡ್ ಸಿಂಪಲ್ ಲೈಫ್, ಹರ್ಮಿಟ್, ಕೌನ್ಸಿಲ್, ಕಿಂಗ್ ಅಂತಿದೆ ನೋಡಿ. ಅದಕ್ಕೆ ಕಿಂಗ್ ಅಂತ ಆಗುತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಿದೆ ನೋಡಿ. ಸೊ ವಿಜಿ ಅಂತ ಏನು ಆಗುತ್ತೆ, ನೀವು ಅಲ್ಲಿ ನೌನ್ ಆಗುತ್ತೆ, ಪ್ರೊನೌನ್ ಆಗುತ್ತೆ ಅಂತ ಕಂಡುಹಿಡಬೇಕಾಗುತ್ತೆ. ಇನ್ನು ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇವೆ, ಅವನು ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. ಸೊ ಇನ್ನು ಕಂಪ್ಲೀಟ್ ದ ಪೋಯಮ್ ಇದೆ. ಸೊ ಅದನ್ನು ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. ಸೊ ಈ PDF ಬೇಕಾದರೆ ಕಮೆಂಟ್ ಮಾಡಿದರೆ PDF ಕಳಿಸ್ಕೊಡ್ತೀವಿ. ಸೊ PDF ನೋಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸನ ಮಾಡ್ಬೋದು ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಸೊ ಈಗ ಕೀ ಉತ್ತರನ ಕೊಟ್ಟೆ ನೋಡಿ, ಡಿಡೆಂಟ್ ಹಿ, ಹಾಗೆ ಟು ಆಸ್ಕ್ ಇದೆ, ಹಾಗೆ ಸ್ವಿಮ್ಮಿಂಗ್ ಪೂಲ್, ಸೊ ಹರ್ಮಿಟ್ ಅಲ್ಲಿ ಅಬ್ಜೆಕ್ಟಿವ್, ಇವಿಗೆ ಕೀ ಉತ್ತರನ ಕೊಟ್ಟಿದ್ದಾರೆ. ಸೊ ಪೋಯಮನ್ನು ಕಂಪ್ಲೀಟಾಗಿ ಇಲ್ಲಿ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಪೋಯಮ್ ಸಂಬಂಧಪಟ್ಟಂಥ ಸೊ ಇದರ ಪೂರ್ತಿ PDF ಬೇಕಾದರೆ ನಾನು ನಿಮಗೆ ಕಳಿಸ್ಕೊಡ್ತೇನೆ ಸದ್ಯದಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಓದಿಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.